ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟು ಜನ ನನ್ನ ಇಷ್ಟಪಡ್ತಾರೆ ಅಂತ ನಾನು ಗೊತ್ತಿರಲಿಲ್ಲ, ಬಟ್ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗೊತ್ತೇ ಇದೆ ಏನೆಲ್ಲ ಆಗಿತ್ತು ಅಂತ. ಆಲ್ಮೋಸ್ಟ್ ಎಲ್ಲ ಮಾಧ್ಯಮದಲ್ಲೂ ಅದನ್ನು ತೋರಿಸಿದ್ದಾರೆ. ಸೊ ಅದು ರಿಕವರ್ ಆಗಿದೆ. ಆ್ಯಂಡ್ ನಾನು ವಾಪಸ್ ಬಂದು ಎಲ್ಲರನ್ನೂ ಪರ್ಸ್ನಲಿ ಮೀಟ್ ಮಾಡೋಕೆ ಆಗಿರಲಿಲ್ಲ ಅಥವಾ ಮಾತಾಡೋಕ್ಕೂ ಆಗಿರಲಿಲ್ಲ. ಅದಕ್ಕೆ ಗುರು ಸರ್ ಹೇಳಿದ್ರು ಇವತ್ತು, ಮತ್ತು ನಮ್ಮ ಸುಧೀಂದ್ರ ಅಣ್ಣನೂ ಹೇಳಿದ್ರು ಒಂದ್ಸರಿ ಅಡ್ರೆಸ್ ಮಾಡೋಣ ಅಂತ. ಸೊ ನಾವು ಐ ಆಮ್ ಫೈನ್. ಥ್ಯಾಂಕ್ ಯು ಹೇಳಬೇಕಿತ್ತು ಅಷ್ಟೇ ಇದು ಒಂದು ಮೂಲಕ ಅಷ್ಟೇ. ಆಕ್ಚುಲಿ ಹೇಗಾಯ್ತು ಏನಿಲ್ಲ ಸರ್, ಅಂದ್ರೆ ನಾನು ಇದ್ನಲ್ಲ ಪ್ರೆಸ್ ಶೋ ಮುಗಿಸ್ಕೊಂಡು ಯೂಶಲಿ ಒಂದು ಅನಾಥಾಶ್ರಮ ಇದೆ ಅಲ್ಲಿ. ಸಂಡೇಸ್ ನಾನು ಹೋಗ್ತಾ ಇರ್ತೀನಿ. ಬಟ್ ಈ ಸಂಡೇ ನಾವು ಸರ್ ಮತ್ತೆ ನಾವೆಲ್ಲ ಅನ್ಕೊಂಡಿದ್ದ ಪ್ರಕಾರ ಒಂದು ಟ್ರಾವೆಲ್ ಪ್ಲಾನ್ ಮಾಡಿದ್ವಿ ಸಿನಿಮಾ ರಿಲೀಸ್ಗೆ. ಹಾಗಾಗಿ 2 ದಿನ ಮುಂಚೆನೆ, ಸೊ ಅವತ್ತು ಟೈಮ್ ಇತ್ತಲ್ಲ, ಸೊ ಸಂಜೆ ಅಲ್ಲಿಗೆ ಹೋಗಿದ್ವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಯೂಶಲಿ ಗಿರೀಶ್ ಅವ್ರಿಗೆ ಗೇರ್ ಗಾಡಿ ಓಡಿಸೋ ಅಭ್ಯಾಸ, ಅವ್ರಿಗೆ ಆಟೋಮೆಟಿಕ್ ಅಷ್ಟು ಅಭ್ಯಾಸ ಇಲ್ಲ. ಸೊ ಅವ್ರು ನನ್ನ ಗಾಡಿ ಓಡಿಸ್ತಿದ್ರು, ನಾನು ಹಿಂದೆ ಕೂತಿದ್ದೆ. ಬರ್ಬೇಕಾದ್ರೆ ಅವರು ಮಂಗೂಸಿ ಬಂತು ಅಂತ ಹೇಳಿದ್ರು. ಅದನ್ನ ಅವಾಯ್ಡ್ ಮಾಡಕ್ ಹೋಗಿ ಅವ್ರಿಗೆ ಕ್ಲಚ್ ಮತ್ತೆ ಎಕ್ಸಲೇಟರ್ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅನ್ಸುತ್ತೆ. ಆಲ್ ಆಫ್ ಅ ಸಡನ್ ಪ್ರೆಸ್ ಮಾಡಿದ್ದಾರೆ. ಸೊ ನನಗೆ ನಾನು ಹಿಂದೆ ಕೂತಿದ್ದೆ, ಇಲ್ಲಿ ತಾಗಿ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಬ್ಲ್ಯಾಕ್ಔಟ್ ಆಗಿತ್ತು. ಅದಕ್ಕೆ ಅವರು ಆಲ್ ಆಫ್ ಅ ಸಡನ್ ಪ್ಯಾನಿಕ್ ಆಗಿ ಅಲ್ಲೇ ಹತ್ರದಲ್ಲಿ ಹಾಸ್ಪಿಟಲ್ ಅನ್ನ ಅಡ್ಮಿಟ್ ಮಾಡಿದ್ರು. ಅಲ್ಲಿ ಸರ್ಟನ್ ಸ್ಕ್ಯಾನ್ಸ್ ಎಲ್ಲ ಮಾಡಿದ್ರು, ಇಂಟರ್ನಲ್ ಬ್ಲೀಡಿಂಗ್ ಎಲ್ಲ ಚೆಕ್ ಮಾಡಿದ್ರು. ಅವ್ರು ಹೇಳಿದ್ದು ಅದೇ, ಲೈಕ್ ಚೋಕ್ ಆಗಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಬ್ಲ್ಯಾಕ್ಔಟ್ ಆಗಿರುತ್ತೆ. ಸೊ ಒಂದು 12 hours ಅಬ್ಸರ್ವೇಷನ್ ಅಲ್ಲಿ ಇರಿ ಅಂತ. ಸೊ ಹಾಗಾಗಿ ಅಲ್ಲೇ ಇರ್ಬೇಕಾಯ್ತು. ಅವ್ರು ಆಕ್ಚುಲಿ 1 day ಹೇಳ್ತಿದ್ರು, ಬಟ್ ನೆಕ್ಸ್ಟ್ ಡೇ ಸಿನಿಮಾ ಕೂಡ ರಿಲೀಸ್ ಇತ್ತು. ಅಂಡ್ ಆ ಒಂದು ಓಡಾಟದಲ್ಲಿ ಆತರ ಒಂದ್ ಕಡೆ ಕಟ್ಟ ಕೂರಕ್ಕೆ ಮನ್ಸು ಆಗ್ತಿರ್ಲಿಲ್ಲ, ಬಟ್ ಬಾಡಿ ಸಪೋರ್ಟ್ ಮಾಡ್ತಿಲ್ಲ. ಸೊ ಅಟ್ ಲೀಸ್ಟ್ ಅವರು 12 hours ಆದ್ರೂ ಇಲ್ಲೇ ಇರಿ ಅಂತ ಅಲ್ಲೇ ಇರಿಸ್ಕೊಂಡ್ರು. ಹಾಸ್ಪಿಟಲ್ ಕಿಂಗಿರಿ, ನಮ್ಮ ಮನೆ ನೆಕ್ಸ್ಟ್ ಡೇ ಅದಿರೋದು ಅಲ್ಲೇ ಹತ್ರ.